ನಾನು ಏನು ತಪ್ಪು ಮಾಡಿದ್ದೀನಿ ಈ ತಾಲೂಕಿನ ಜನತೆ ನನಗೆ ಹೇಳಬೇಕು. ಒಬ್ಬ ರೈತನ ಮಗನಾಗಿ 20 ವರ್ಷದಿಂದ ನೀವು ಸೇವೆ ಮಾಡಿದ್ದು ನನ್ನ ತಪ್ಪ? 20 ವರ್ಷದಿಂದ ನನ್ನ ತಂಗಿ ತಮ್ಮ ಓದಿ ಬುದ್ಧಿವಂತರಾಗಲಿ, ಈ ಸಮಾಜದಲ್ಲಿ ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ ಅಂಥೇಳಿ 20 ವರ್ಷದಿಂದ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದು ನನ್ನ ತಪ್ಪ? ನೋಟ್ಬುಕ್ಸ್ ಕೊಟ್ಟಿದ್ದು ತಪ್ಪ? ಬ್ಯಾಗ್ಸ್ ಕೊಟ್ಟಿದ್ದು ತಪ್ಪ? ಟೈಲರಿಂಗ್ ಸೆಂಟ್ರ್ ಮಾಡಿದ್ದು ತಪ್ಪ? ಕಂಪ್ಯೂಟರ್ ಕಲಿಸಿದ್ವಿ 5 ಕೋರ್ಸು, ನಾನು ತಪ್ಪು ಮಾಡಿದ್ದ? 20,000 ಕುಟುಂಬಗಳಿಗೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟೆ, 30,000 ರೂಪಾಯಿ ಅವ್ರ ಜೋಬಲ್ಲಿ. ಎಷ್ಟೋ ಜನಕ್ಕೆ ಅನುಕೂಲ ಆಯಿತು. ಹಾರ್ಟ್ ಆಪ್ರೇಷನ್ಸು, ಇದು ಗರ್ಭಕೋಶ ಆಪ್ರೇಷನ್ಗಳು ತಾಯಂದ್ರಿಗೆ ಎಷ್ಟೋ ಅನುಕೂಲ ಆಯಿತು. ಅದು ನಾನು ಮಾಡಿತ್ತಪ್ಪ? ಯಾಕೆ ನನಗೆ ಮೊನ್ನೆ ಚುನಾವಣೆಯಲ್ಲಿ ಈ ಜನ ಯಾಕೆ ನನಗೆ ಅಷ್ಟು ಕಡಿಮೆ ಓಟ್ ಕೊಟ್ಟು ನನ್ನನ್ನು ಇದು ಮಾಡಿದ್ರು ನನಗೆ ಅರ್ಥ ಆಗಲಿಲ್ಲ. ಹೋಗಲಿ, ಮೊನ್ನೆ ಕೋವಿಡ್ ಸಮಯದಲ್ಲಿ ಭಾಳ ಕಷ್ಟದ ಪರಿಸ್ಥಿತಿ ಜನತೆಗೆ, ಯಾರಿಗೂ ಉದ್ಯೋಗಗಳಿಲ್ಲ, ಕಾಯಿಲೆ ಬಂದವ್ರಿಗೆ ಮಾತ್ರ ಇಲ್ಲ. ಇಲ್ಲಿನ ಶಾಸಕರು ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮನೆಯಲ್ಲಿ ಮಲ್ಕೊಂಡ್ಬಿಟ್ರು, ಮಾತ್ರ ಇಲ್ಲ ಕೊಡೋಕ್ಕೆ. ನಾವು ಎಲ್ಲಿಂದನೂ ಏನೇನೋ ಮಾಡಿ 5,300 ಕುಟುಂಬಗಳಿಗೆ ಮನೆಗೂ ತೊಗೊಂಡೋಗಿ 10 ದಿವಸಕ್ಕಾಗಷ್ಟು ಮೆಡಿಸಿನ್ ಕೊಟ್ವಿ. ಅದು ನಾವು ಮಾಡಿತ್ತಪ್ಪ? 15,000 ಜನಕ್ಕೆ ರೇಷನ್ ಕೊಟ್ವಿ, ಬುಲೆಟ್ ರೈಸು. ಅದು ಇಲ್ಲೇ ಕುಮಾರಣ್ಣವರು, ನಿಖಿಲ್ ಕುಮಾರ್ ಅನ್ನೋರು ಇಲ್ಲೇ ಬಂದು ವೇದಿಕೆ ಮೇಲೆ ಅವರೇ ಇದು ಕೊಟ್ಟರು. ಆಮೇಲೆ ಯಾವ ಕುಟುಂಬಗಳು ಆ ಮನೆಯಲ್ಲಿ ಪಾಪ ಅಣ್ಣ ತಮ್ಮ ಗಂಡ ಪ್ರಾಣ ಕಳ್ಕೊಂಡಿದ್ರು, ಅವ್ರಿಗೆ ಇದೇ ವೇದಿಕೆ ಮೇಲೆ ನಿಖಿಲಣ್ಣ ನೀವೆಲ್ರಿಗೂ ದುಡ್ಡು ಕೊಟ್ರಿ. ಇದೇ ವೇದಿಕೆ ಮೇಲೆ ಕೋವಿಡ್ ಟೈಮ್ನಲ್ಲಿ ಕುಮಾರಣ್ಣವರು ನೀವು ಬಂದು ಪ್ರತಿ ಕುಟುಂಬಕ್ಕೂ 10,000 ಕೊಟ್ರಿ, ರೇಷನ್ ಕೊಟ್ರಿ, ಇಲ್ಲೇ ಇದೇ ಜಾಗದಲ್ಲಿ. ನೆನಪಿದ್ಯಾ? ಏನು ನಾನು ಮಾಡಿದ ತಪ್ಪ ಅದು? ಕೋವಿಡ್ ಟೈಮ್ನಲ್ಲಿ ಈ ಕಡೆ 5 ವರ್ಷ ಅಧಿಕಾರ ಅನುಭವಿಸಿದವರು ಈ ಕಡೆ ತಿರುಗೇ ನೋಡಲಿಲ್ಲ. ನಾನು ಉಳ್ಕೊಂಡ್ರೆ ಸಾಕು ಅಂದರು. ಅಂತ ಅವ್ರಿಗೆ 50,000 ಓಟು, ನನಗೆ 18,000 ಓಟು. ಯಾವ ನ್ಯಾಯ ನೀವೇ ಹೇಳಿ? ಹೋಗಲಿ, ನನ್ನ 33 ವಯಸ್ಸಲ್ಲಿ ಈ ತಾಲೂಕಲ್ಲಿ ಮುಂದೆ ಕಾರ್ಖಾನೆಗಳು ಬರ್ತದೆ, ನನ್ನ ಹತ್ರ ಬುಕ್ಸ್ ತೊಗೊಂಡು ಹೋಗ್ತಾರೆ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ಅವರು ಡಿಪ್ಲೊಮೊ ITI ಓದಲಿ ಅಂತೇಳಿ ನನ್ನ 33 ವಯಸ್ಸಲ್ಲ 25 ಕೋಟಿ ರೂಪಾಯಿ ನಾನು ಸ್ವಂತ ಜಾಗ ಬರ್ಕೊಟ್ಟಿದ್ದೀನಿ ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟೋದಕ್ಕೆ. ಅದು ನಾನು ಮಾಡಿತ್ತಪ್ಪ? ಅದಕ್ಕೆ ಈ ಶಿಕ್ಷೆನಾ? ನೀವೇ ಹೇಳಿ. ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ನಾನು ಕಾರ್ಖಾನೆಗಳು ಕಟ್ಟೋದು ನನ್ನ ಉದ್ಯೋಗಣ. ಎಲ್ಲಿ ಕಾರ್ಖಾನೆಗಳು ಕಟ್ಟಿದ್ದೀನಿ ಎಲ್ಲ ಕಡೆ ಯಾವ್ದು ಪ್ರತಿ ಯುವಕನಿಗೂ ಓದು, ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಫೀಸ್ ಕಟ್ತೀನಿ, ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಇಲ್ಲ ಕೆಲ್ಸಕ್ಕೆ ಹೋಗು, ಟೈಮ್ ವೇಸ್ಟ್ ಮಾಡಬಾರ್ದು, ಯುವಕನ ಶಕ್ತಿ ಭಾಳ ಮುಖ್ಯ ಅಂಥೇಳಿ ನಾನು ಮಾಡಿದ್ದು ತಪ್ಪ? ಅಂಗವಿಕಲರಿಗೆ, ವಿಧವೆಯರಿಗೆ ಎಲ್ರಿಗೂ ಟೈಲರಿಂಗ್ ಕಲಿಸಿ ಟೈಲರಿಂಗ್ ಮಿಷಿನ್ಸ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ. ಅದು ನಾನು ಮಾಡಿದ್ದು ತಪ್ಪ? ನೀರು ಕ್ಯಾನ್ ಕೊಟ್ಟವನಿಗೆ 50,000 ಓಟ್ ಹಾಕಿದ್ರಿ, ಟೆಕ್ಸ್ಟ್ ಬುಕ್ಸ್ ಕೊಟ್ಟವನಿಗೆ 18,000 ಓಟ್ ಹಾಕಿದ್ರಿ ಈ ತಾಲೂಕು ಜನ. ಏನು ಸಮಾಜ ಸೇವೆಗೆ ಏನು ಅರ್ಥನೇ ಇಲ್ಲ. ನಾನು ಅಂದ್ಕೊಂಡಿದ್ದು ಒಬ್ಬ ವಿದ್ಯಾವಂತನಾಗಿ ರಾಜಕಾರಣಕ್ಕೆ ಬರೋದು ಸಮಾಜ ಸೇವೆ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿರೋದು. ವ್ಯಾಪಾರ ಮಾಡಬೇಕಂತಿದ್ದರೆ ನಾನು ಸಮಾಜ ಸೇವೆ ನಿಲ್ಲಿಸಿದ್ದಿದ್ರೆ 2,000 ಕೋಟಿ ಇರೋದು ನನ್ನ ಹತ್ರ. ಇವತ್ತು 2,000 ಕೋಟಿ, 200 ಕೋಟಿಗೆ ಒಂದು ಎಲೆಕ್ಷನ್ ಮಾಡಿದ್ರು 10 ಎಲೆಕ್ಷನ್ ಮಾಡ್ಬೋದಾಗಿತ್ತು. ಆದರೆ ನಾನು ವ್ಯಾಪಾರ ಅಂದ್ಕೊಂಡಿಲ್ಲ, ರಾಜಕಾರಣನ ವ್ಯಾಪಾರ ಅಂತ ಅಂದ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ. ನಾನು NITK ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ ಬಂದಿರತಕ್ಕಂಥವನು. ನನ್ನ ತಂಗಿ ತಮ್ಮಂದರು ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ಇರಲಿ, ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡಲಿ, ಸಮಾಜದಲ್ಲಿ ಒಳ್ಳೆ ಬುದ್ಧಿವಂತರಾಗಲಿ, ವಿದ್ಯಾವಂತರಾಗಲಿ ಅಂಥೇಳಿ 20 ವರ್ಷದಿಂದ ನಿಮ್ಮ ಸೇವೆ ಮಾಡ್ತಾ ಬಂದೆ. ಅದು ನನ್ನ ತಪ್ಪ? 2 ತಿಂಗಳು 3 ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ತುಂಬ್ಕೊಂಬಂದಣ, ರಾತ್ರಿ 2 ಗಂಟೆಗೆ ಬ್ಯಾಗ್ಗಳು ಬೇನೆಟ್ ಮೇಲೆ ಇಟ್ಕೊಂಡು ಕಟ್ಟುಗಳು ಎತ್ತಿ 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 ಬಿಸಾಕ್ತಾನಂತೆ ಅಂತ. ಅವ್ರಿಗೆ 50,000 ಓಟು. ನಾವು ಸೇವೆ ಮಾಡಿದವನಿಗೆ ಬರೀ 18,000 ಓಟು. ಅದು 10 ವರ್ಷದಿಂದನೇ ಇಂಡಿಪೆಂಡೆಂಟ್ ನಿಂತಿದೆ. ಅವತ್ತು ಯಾವ ಪಕ್ಷನೂ ಇರಲಿಲ್ಲ, ಯಾವ ಲೀಡ್ರು ಇರಲಿಲ್ಲ, ಏಜೆಂಟ್ಗಳಿರಲಿಲ್ಲ ಅಣ್ಣ. ಅವತ್ತು 3 ಪಕ್ಷದವರು ಸಾವಿರಗಳು ಹಂಚಿದ್ರು. ಏಜೆಂಟ್ ಇಲ್ದಿರ 20,000 ಜನ ಓಟ್ ಹಾಕಿದ್ರು. ಈಗ ಏನಾಯ್ತು ಗೊತ್ತಾಗಲಿಲ್ಲ ನನಗೆ. ನಾವು 35 ಕೋಟಿ ಹಂಚಿದ್ವಿ, 35 ಕೋಟಿ ಹಂಚಿದ್ವಿ. ಈ ಸತಿ 1 ರೂಪಾಯಿ ಹಂಚಿದಿರ 20,000 ಓಟು, 35 ಕೋಟಿ, 20 ವರ್ಷ ಸರ್ವೀಸು, 18,000 ಓಟು. ಏನು ತಪ್ಪು ಮಾಡಿದೆ ನಾನು? ತಾಯಂದ್ರಿಲ್ಲಿದ್ದೀರಿ, ಯೋಚನೆ ಮಾಡಿರಿ. ಅದಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ. ರಾಮೇಗೌಡರು ನಿದ್ದೆ ಮಾಡ್ತಾ ಇಲ್ಲ. ಸಿಂಹ ಸೈಲೆಂಟ್ ಆಗಿದೆ ಅಂದರೆ ನಿದ್ದೆ ಮಾಡ್ತಾ ಇದೆಯಲ್ಲ ಅಂತ ಅರ್ಥ.
ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇವತ್ತೇನು ಇಲ್ಲಿ ಕ್ಯಾಂಡಿಡೇಟ್ಗಳು ಚುನಾವಣೆ ಅಂದರೆ ವ್ಯಾಪಾರ ಅಂತ ಹೇಳಿದಿರಿ. ವ್ಯಾಪಾರ ಮಾಡೋದು ನೀವು ನನಗೆ ಕಲಿಸ್ಕೊಡ್ಬೇಕಾಗಿಲ್ಲ. ನಾನು ಹುಡ್ತಾ ವ್ಯಾಪಾರ ಮಾಡ್ಕೊಂಬಂದಿರೋನು. ಆದರೆ ವ್ಯಾಪಾರನ ರಾಜಕಾರಣದಲ್ಲಿ ಮಾಡಬಾರ್ದು. ಒಂದೇ ₹1 ಖರ್ಚು ಮಾಡಿದಿರ ಜಿಲ್ಲಾ ಪಂಚಾಯತಿಯಲ್ಲಿ ಹೈಯೆಸ್ಟ್ ಹೋಟೆಲ್ ಗೆದ್ದಣ. ₹1 ನಾನು ಆಪೋಸಿಟಲ್ಲಿ ನಿಂತಿದ್ದವನು. ಕೊಟ್ಟ ಸೀರೆ ಕೊಟ್ಟ, ಅಕ್ಕಿ ಕೊಟ್ಟ, ದುಡ್ಡು ಕೊಟ್ಟ, ಎಲ್ಲ ಕೊಟ್ಟ. ನಾವು ₹1 ಕೊಡಲಿಲ್ಲ. ಅವತ್ತು ಏಜೆಂಟ್ ಇಲ್ಲ. 2266 ಹೋಟೆಲ್ ಗೆದ್ದೆ. ನನಗೆ ನಂಬಿಕೆ ಬಂತು ಸರ್ವಿಸ್ ಕೊಟ್ಟಿದೆ ಅಂತ. ಆದರೆ ಈಗ ಸರ್ವಿಸ್ಗೆ ಯಾಕೆ ಬೆಲೆನೇ ಇಲ್ದಾಗ್ಬಿಟ್ಟಿದೆ. ಏನು ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಆದರೆ ಯೋಚನೆ ಮಾಡಬೇಡ್ರಿ. ಮುಂದಿನ ಈ ತಾಲೂಕಿನಲ್ಲಿ JDS ಪಕ್ಷದ ಕ್ಯಾಂಡಿಡೇಟ್ MLA ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳಾಗ್ತಾರ ನೋಡೋಣ. ನಾನೇನು ಕಡಿಮೆ ಇಲ್ಲ. ರಾಮೇಗೌಡ ಕೋಟಿಗಳು ದಾನ ಮಾಡಬೇಕಂತ ಬಂದಿರೋ MLA ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳಾಗ್ತಾರ ನೋಡೋಣ. ಈ ತಾಲೂಕಿನಲ್ಲಿ JDS ಪಕ್ಷದ ಕ್ಯಾಂಡಿಡೇಟ್ MLA ಆಗೋದು ಇವತ್ತು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಯಾರೆಷ್ಟು 100 ಕೋಟಿಗಳಾಗ್ತಾರ ನೋಡೋಣ. ನಾನೇನು ಕಡಿಮೆ ಇಲ್ಲ. ರಾಮೇಗೌಡ ಕೋಟಿಗಳು ದಾನ ಮಾಡಬೇಕಂತ ಬಂದಿರೋನು. ನನಗೋಸ್ಕರ ನಾನು ವ್ಯಾಪಾರ ಮಾಡೋಕ್ಕೆ ಬರಲ್ಲೇನು? ವ್ಯಾಪಾರ ಮಾಡೋಕ್ಕೆ ನನಗೂ ಬರ್ತದೆ. ಕ್ಯಾಂಡಿಡೇಟ್ಗಳಿಗೆ ಹೇಳ್ತಾ ಇದ್ದೀನಿ, ಬಾರ್ರಿ ಎಲ್ಲೆಲ್ಲಿ ರಿಯಲ್ ಎಸ್ಟೇಟ್ಗಳು ಮಾಡ್ಕೊಂಡು ಎತ್ಕೊಂಬರ್ರಿ ನೋಡೋಣ. ಮುಂದೆ ಮುಸ್ಲಿಂ ಪಂಡ್ಗ ತೋರಿಸ್ತೀನಿ ನಾನು. ಬರೀ ಚುನಾವಣೆಗೆ 2-3 ತಿಂಗಳ ಹಿಂದೆ ಬರೋದಲ್ಲ. ತಾಕತ್ತಿದ್ರೆ ಬಂದು ಸರ್ವಿಸ್ ಮಾಡಿರಿ ನೋಡೋಣ. 20 ವರ್ಷ ನಾನು ಸರ್ವಿಸ್ ಮಾಡಿದ್ದೀನಿ. 20-25 ವರ್ಷ 50,000 ಓಟ್ ತೊಗೊಂಡಿದ್ದೀರಲ್ಲ. ಏನು ಮಾಡ್ತಾ ಇದ್ದೀರಿ ಹೇಳಿ ನೋಡೋಣ. ನೀವು ಯಾರಿಗಾದ್ರೂ ಏನಾದ್ರು ಕೊಡ್ತಾ ಇದ್ದೀರಾ? ಫೋನ್ಗಳು ಎತ್ತಲ್ಲ ಅಣ್ಣ. 50,000 ಓಟ್ ತೊಗೊಂಡಿರೋರು ಅವ್ರ ಲೀಡರ್ಗಳು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನನ್ನ ಮಗನ ಕೆಲಸ ಕೊಡ್ಸಣ್ಣ. ನಾನು ಹೇಳಿ ಮಾಡಿದೆ, ಯಾಕಣ್ಣ ಚುನಾವಣೆ ಯಾರಿಗೆ ಮಾಡಿದಣ್ಣ ನೀನು? ಅವ್ನು ಕೇಳೋಣ ಅಂದರೆ ಅವ್ನು ಫೋನ್ ಎತ್ತಲ್ಲಣ್ಣ ಅಂತಾನೆ. ಇವಾಗ ಅರ್ಥ ಆಗ್ತಾ ಇದೆ ನಿಮಗೆ? ಇವತ್ತು ಲೀಡರ್ಗಳಿಗೆ ಅರ್ಥ ಆಗ್ತಾ ಇದೆ. ನಾನು 20,000 ಓಟ್ ತೊಗೊಂಡಿದ್ದಕ್ಕೆ ಆ ಋಣ ತೀರ್ಸ್ಕೊಬೇಕಂತೇಳಿ ಮತ್ತೆ 10 ವರ್ಷ ಸರ್ವಿಸ್ ನಾನು ಕಂಟಿನ್ಯೂ ಮಾಡ್ಕೊಂಡ್ಬಂದೆ. ಇವತ್ತು 18,000 ಓಟ್ ತೊಗೊಂಡಿದ್ದೀನಿ. ಏನು ಮಾಡ್ಬೇಕು ನೀವೇ ಹೇಳಿ? ಎಲ್ಲಿಂದ ನಾವು ಬಂದವ್ರಿಗೆ 50,000 ಓಟು, ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನ್ನ ಅಣ್ಣ ತಮ್ಮ ಅಂತೇಳಿ ಸರ್ವಿಸ್ ಮಾಡಿ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಉದ್ಯೋಗಕ್ಕೆ 25 ಕೋಟಿ ರೂಪಾಯಿ ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಈಗ ಇವ್ರು ಯಾರಾದರೂ ಕ್ಯಾಂಡಿಡೇಟ್ಗಳು, MLAಗಳು, XMLAಗಳು 1 ಅಡಿ ಜಾಗ ಏನಾದರೂ ಕೊಟ್ಟಿದ್ದಾರಾ ಹೇಳಿ? ಯಾರಾದರೂ 1 ಅಡಿ ಜಾಗ ಕೊಟ್ಟಿದ್ದಾರಾ? ಇಲ್ಲ. ವಿದ್ಯಾಭ್ಯಾಸದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರಾ? ಉದ್ಯೋಗದ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರಾ? ದುಡ್ಡು ಹಾಕು, ದುಡ್ಡೆತ್ತು. ನಾನು ಹೇಳಿದೆ ಚುನಾವಣೆಯಲ್ಲಿ ಬ್ಯಾಡ್ರಿ, ಮಾರಬೇಡ್ರಿ, 1 ದಿವಸ ದುಡ್ಡು ತೊಗೊಂಡ್ರೆ 5 ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತ. ಯಾರು ಕಿವಿಗೂ ಹೋಗಲಿಲ್ಲ, ತಲೆಗೆ ಹೋಗಲಿಲ್ಲ. ನನಗೆ ಫೋನ್ ಮಾಡ್ತಾರೆ ಈಗ, ಅಣ್ಣ ಕಾಡಿ ಹಿಡ್ಕೊಂಡವ್ರೆ, ದುಡ್ಡು ಕೇಳ್ತಾರೆ ಪೊಲೀಸರು, ಏನು ಮಾಡೋದು ಅಂತ. ನಾನು ಹೇಳಿದೆ, ಅಣ್ಣ ನಿನ್ಗೆ ಹೇಳಿಲ್ವ ನಾನು 1 ದಿವಸ ತೊಗೊಂಡ್ರೆ 5 ವರ್ಷ ಕೊಡಬೇಕಂತೇಳಿ? ಕೊಟ್ಬಿಟ್ಟು ಹೋಗೋ ಗೊತ್ತಾಗಲಿ ನಿನಗೆ ಅಂತ ಹೇಳಿದೆ. ಹಿಂಗೆ ಹೇಳ್ತಾ ಇದ್ದೀನಿ. ಅಣ್ಣ ಖಾತಾ ಮಾಡೋಕ್ಕೆ ದುಡ್ಡು, ಪೋಡಿ ಮಾಡೋಕ್ಕೆ ದುಡ್ಡು ಕೇಳ್ತಾರೆ, ಸುಮ್ಮನೆ ಮಾಡ್ತಾರಾ? 50-60 ಕೋಟಿ ಖರ್ಚು ಮಾಡ್ಯಾರೆ, ಲೂಟಿ ಮಾಡ್ತಾರೆ. 50-60 ಕೋಟಿ ಖರ್ಚು ಮಾಡ್ಯಾರೆ, ಅದನ್ನು ಎತ್ಕೊಬೇಕು. ಮತ್ತು ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನೊಂದು 100 ಕೋಟಿ ರೆಡಿ ಮಾಡಬೇಕು. ಜನಗಳ ಹತ್ರ ಕಿತ್ಕೊಂಡು ತಿಂತಾ ಇದ್ದಾರೆ. ಗೊತ್ತಿದೆಯಾ ನಿಮಗೆ? ಎಲ್ರಿಗೂ ಅರ್ಥ ಆಗಿದೆ. ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ. ನಾನೇನು ಮಲಗಿಲ್ಲ, ಕಾಯ್ತಾ ಇದ್ದೀನಿ. ಯೋಚನೆ ಮಾಡಬೇಡ್ರಿ. ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಮಗೆ ಶಕ್ತಿ ಏನು ಕಡಿಮೆ ಇಲ್ಲ. ನಮ್ಮದು ರೂಟ್ಸ್ ಇದೆ. ಗಿಡ ಬಾಡಿರ್ಬೋದು, ರೂಟ್ ಭಾಳ ಜೋರಾಗಿದೆ. ಅವ್ರದ್ದು ಗಿಡ ಇದೆ, ಯಾವಾಗ ಒಣಗೋಗ್ತದೆ ಗೊತ್ತಿಲ್ಲ. ಕೆಳಗೆ ಬುಡ ಇಲ್ಲ ಅವ್ರಿಗೆ. ಯೋಚನೆ ಮಾಡಬೇಡ್ರಿ. ನಮಗೆ ನಮ್ಮ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಯುವಕರು, ಅವ್ರಿಗಿನ್ನ 30, 40, 50 ವರ್ಷ ಭವಿಷ್ಯ ಇದೆ ಅಂಥ ನಾಯಕರು ಇವತ್ತು ಮುಂದೆ ಬಂದಿದ್ದಾರೆ ನಮಗೆ. ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. ಇವತ್ತು ಅಷ್ಟೇ ಅಣ್ಣ, ರಾತ್ರಿ 12 ಗಂಟೆಗೆ ಯಾರಾದರೂ ಫೋನ್ ಮಾಡಿ ನೋಡಿ, ನಾನು ಫೋನ್ ಎತ್ತಿಲ್ಲ ಅಂದರೆ ಇವತ್ತು ನಾನು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು ನನ್ನ ಹತ್ರ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ನಾನು ಮಾಲೂರು ತಾಲೂಕು ಖಾಲಿ ಮಾಡ್ತೀನಿ. ಅಧಿಕಾರ ಇಲ್ಲದೆ ಇರ್ಬೋದು, ನನ್ನ ಕೈಲಾದ ಮಾತ್ರ ಮಾತಾಡ್ತೀನಿ. ಅಟ್ಲೀಸ್ಟು ಏನಣ್ಣ ಕಷ್ಟ ಅಂತ ಕೇಳ್ತೀನಿ. ನನ್ನ ಕೈಲಿ ಸಹಾಯ ಮಾಡೋಕ್ಕಾಗಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಹೇಳ್ತೀನಿ ನಮ್ಮ ಕೈಲಾಗಲ್ಲಪ್ಪ. ಆದರೆ ಇವತ್ತು ಎತ್ತಾರೇನೋ ಕೇಳಿ ಫೋನ್ಗಳನ್ನ. 55,000 ಓಟ್ ತೊಗೊಂಡಿರೋರು ಯಾರಾದರೂ ಫೋನ್ ಎತ್ತಾರ ಕೇಳಿ? ಇವತ್ತು ಜನಪ್ರತಿನಿಧಿ ಕೆಲಸ ಮಾಡ್ತಾನೋ ಬಿಡ್ತಾನೋ, ಜನಗಳ ಜೊತೆ ಸ್ಪಂದಿಸಬೇಕು, ಜನಗಳ ಜೊತೆ ಬೆರಿಬೇಕು, ಜನಗಳು ಫೋನ್ ಎತ್ತಬೇಕು. ಕಷ್ಟ ಅಂದಾಗ ಫೋನ್ ಮಾಡ್ತಾರೆ. ಫೋನ್ ಎತ್ತಿಲ್ಲ ಅಂದ್ರೆ ಅವ್ರೇನು ನಾಯಕರು? ವ್ಯಾಪಾರ ಮಾಡೋರು. 1 ದಿವಸ ಬಂದು 15 ದಿವಸ ಬಂದು ಒಬ್ಬ ನಾಯಕನು XMLA ಬರೀ 2 ತಿಂಗಳಿದ್ದಂಗೆ ಬಂದ್ಬಿಟ್ಟ. ಖಾಲಿ ಮನೆಗೆ ಟಿಕೆಟ್ ತೊಗೊಂಡು, ಖಾಲಿ ಆಗೋಗಿತ್ತು ಮನೆ.
ಆ ಮನೆಗೆ ಟಿಕೆಟ್ ತಂದಲ್ಲ, ಮನೆಯವರೆಲ್ಲ ಖಾಲಿ ಆಗಿಬಿಟ್ಟಿದ್ರು, ಬೇರೆ ಕಡೆ ಹೋಗ್ಬಿಟ್ಟಿದ್ರು ಇಂಡಿಪೆಂಡೆಂಟ್ಗೆ. ಖಾಲಿ ಮನೆಗೆ ಟಿಕೆಟ್ ತಂದ, ನಮ್ಮ ಓಟೆಲ್ಲ ಕಿತ್ಬಿಟ್ಟ. ಅವರು ನಮ್ಮನ್ನು ಮೋಸ ಮಾಡೋಕೆ ಹೋದ್ ನೋಡ್ದ, ದೇವ್ರು ಅವ್ರಿಗೆ ಮೋಸ ಮಾಡಿಬಿಟ್ರು. 240 ಓಟ್ ಅದೇನು ಇದಲ್ಲ, ಅದು ದೇವ್ರೇಟು. ರಾಮೇಗೌಡ್ರಿಗೆ ಮೋಸ ಮಾಡೋಕ್ಕೆ ಬಂದವ್ರು ಯಾರೂ ಉಳಿದಿಲ್ಲ. ನಾನು ಹೇಳಿದ್ದೀನಿ, ಅವತ್ತು ಹೇಳಿದೆ ಚುನಾವಣೆಯಲ್ಲಿ, ನನ್ನ ದುಡ್ಡು ಹಂಚಿರಿ ಸರಿಯಾಗಿ ಮೋಸ ಮಾಡಬೇಡ್ರಿ ಅಂತ. ಯಾರ್ಯಾರು ನಮ್ಗೆ ಮೋಸ ಮಾಡಿದ್ರು ಅವರು ಎಷ್ಟೆಷ್ಟು ಕೋಟಿಗಳು ಕಳ್ಕೊಂಬಿಟ್ಟಿದ್ದಾರೆ ಪಾಪ. ಯಾವತ್ತು ಕಷ್ಟಪಟ್ಟು ದುಡ್ದಿರೋರ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ದೇವ್ರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ನನಗೆ. ಆದರೆ ಮೋಸ ಮಾಡ್ಕೊಂಡಿದ್ದು ಜನ ಅವ್ರಿಗೆ ಮೋಸ ಮಾಡಿಕೊಂಡ್ರು, ಯಾಮಾರಿದ್ರು, ಮೋಸ ಮಾಡ್ಕೊಂಡ್ರೆ ಗೊತ್ತಿಲ್ಲ. ರಾಮೇಗೌಡ್ರಿಗೇನು ತೊಂದರೆ ಆಗಿಲ್ಲ. ಇವತ್ತು ಜನಕ್ಕೆ ತೊಂದರೆ ಆಯಿತು, ಯುವಕರಿಗೆ ತೊಂದರೆ ಆಯಿತು, ಮಹಿಳೆಯರಿಗೆ ತೊಂದರೆ ಆಯಿತು, ವಿದ್ಯಾವಂತರಿಗೆ ತೊಂದರೆ ಆಯಿತು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಬುದ್ಧಿವಂತರಿದ್ದೀರಿ, ಇಲ್ಲಿ ಯುವಕರು ಭಾಳ ಜನ ಇದ್ದೀರಿ. ಯೋಚನೆ ಮಾಡಿ, ನಮ್ಮ ಭವಿಷ್ಯ ಆಗೋಗಿದೆ. ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಲೆಕ್ಕ ಹಾಕೊಳ್ಳಿ. 20 ವರ್ಷದಿಂದ ನಾನು ಯೋಚನೆ ಮಾಡಿ ಜಾಗ ಬರ್ಕೊಟ್ಟು ಡಿಪ್ಲೊಮಾ ITI ಕಾಲೇಜ್ ಕಟ್ಟಿ ಅಂತೇಳಿ 20 ವರ್ಷದಿಂದ ಯೋಚನೆ ಮಾಡಿದ್ದೀನಿ. ಅಂದರೆ ನನ್ನ ಯೋಚನೆ ಎಷ್ಟು ಮುಂದೆ ಇತ್ತು ಅಂತೇಳಿ. ಇವತ್ತು ಕಾರ್ಖಾನೆಗಳು ಬಂದಿದೆ, ಸಾವಿರಾರು ಜನಕ್ಕೆ ಉದ್ಯೋಗದ ಅವಕಾಶಗಳಿದೆ. ಇದನ್ನು ನಾನು 20 ವರ್ಷದಿಂದನೇ ಯೋಚನೆ ಮಾಡಿ ನಾನು ಜಾಗನ ಬರ್ಕೊಟ್ಟಿದ್ದೀನಿ. ಅಣ್ಣ ನೀವು ನಿಖಿಲಣ್ಣ, ನೀವು ಹೆಲಿಕಾಪ್ಟರ್ ಇಳಿದ್ರಲ್ಲ ಮಾಲೂರಿಗೆ ಬಂದಾಗ, ಆ ಜಾಗ ನಂದೇ ಅಣ್ಣ. ಅದು ಸ್ವಾಮೀಜಿಗಳಿಗೆ ಗಿಫ್ಟ್ ಡೀಡ್ ಮಾಡಿಕೊಟ್ಟಿದ್ದೀನಿ ಡಿಪ್ಲೊಮಾ ಮತ್ತು ITI ಕಾಲೇಜ್ ಕಟ್ಟೋದಕ್ಕೆ. ಟೌನ್ ಸೆಂಟ್ರಲ್ಲಿ 3,000 ರೂಪಾಯಿ ಸ್ಕ್ವೇರ್ ಫೀಟು ಅಂಥ ಜಾಗನ, ಸ್ವಂತ ಜಾಗನ ಬರ್ಕೊಟ್ಟಿದ್ದೀನಿ. ಅದು ಜನಕ್ಕೆ ಯಾರು ಬುದ್ಧಿವಂತರಿಗೆ ಅರ್ಥ ಆಗಲಿಲ್ಲ ಆ ಟೈಮಲ್ಲಿ. ಇವಾಗ ಅರ್ಥ ಆಗ್ತಾ ಇದೆ. ಅರ್ಥ ಆಗಲಿ ಅಂತಲೇ ಸುಮ್ಮನೆ ಇದ್ದೀನಿ. ಯಾರ್ಯಾರು ಏನೇನು ಮಾಡ್ತಾರೋ ಮಾಡಲಿ ಅಂತಲೇ ಸುಮ್ಮನೆ ಇದ್ದೀನಿ. ಇನ್ನೂ ಭಾಳಷ್ಟು ಹಿರಿಯರು ಮಾತಾಡೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ. ಏನೇ ಕಷ್ಟ ಸುಖ ಇದ್ದರೂ ನಾವು ನಿಮ್ಮ ಜೊತೆ ಇದ್ದೀನಿ. ಇವತ್ತು ಅಷ್ಟೇ, ಯಾರೇ ಬಂದರೂ ಇಲ್ಲ ಅಂತ ಹೇಳಲ್ಲ. ನನ್ನ ಕೈಲಾದ ಮಾತ್ರ ಸಹಾಯ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಏನು ಗುಣಗಳು ಇರ್ಬೋದು, ಇಲ್ಲ ನನ್ನ ಸಹಾಯದ ಇದು ಅರ್ಥ ಆಗಬೇಕಂತೇಳಿ ನಾನು ಸೈಲೆಂಟ್ ಆಗಿದ್ದೀನಿ. ಬಟ್ ನನಗೆ ದಾನ ಮಾಡಬೇಕಂದ್ರೆ ತುಂಬ 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 ಇಷ್ಟ. ಒಳ್ಳೆ ಕೆಲಸ ಮಾಡಬೇಕಂದ್ರೆ ತುಂಬ ಇಷ್ಟ. ಯಾರಾದರೂ ಹೇಳಲಿ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ, ರಾಜಕಾರಣದಲ್ಲಿದ್ದೀನಿ. 100 ರೂಪಾಯಿ ಯಾರಾದರೂ ರಾಮೇಗೌಡರು ಕೇಳಿದ್ದಾರೆ ಅಂತ ಹೇಳಿದರೆ ಈ ತಾಲೂಕಿನಲ್ಲಿ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಓಪನ್ ಚಾಲೆಂಜು. ಯಾರಾದರೂ ಹೇಳಲಿ, ಯಾವ ಕಾಂಟ್ರಾಕ್ಟರ್ ಆಗಲಿ, ಯಾವ ಆಫೀಸರ್ ಆಗಲಿ, ಯಾರಾದರೂ ಹೇಳಲಿ. ಚೌಲ್ಟ್ರಿ ಇದೆ, ಬಾಡಿಗೆ ತೊಗೊತೀವಿ. ಹೋಟ್ಲಿದೆ, ಬಾಡಿಗೆ ತೊಗೊತೀವಿ. ಪೆಟ್ರೋಲ್ ಹಾಕ್ತೀವಿ, ಬಾಡಿಗೆ ತೊಗೋತೀವಿ. ಕನ್ಸ್ಟ್ರಕ್ಷನ್ ಮಾಡ್ತೀನಿ, ದುಡ್ಡು ತೊಗೊತೀನಿ. ಅದು ಬಿಟ್ಟು ಯಾರ ಹತ್ರ ಆದರೂ 100 ರೂಪಾಯಿ ಕೇಳಿದರೆ ನನ್ನ ಎಂಟೈರ್ ಪ್ರಾಪರ್ಟಿ ಬರ್ಕೊಡ್ತೀನಿ. ಇಲ್ಲ, ಇವರು ಕ್ಯಾಂಡಿಡೇಟ್ಗಳಿದ್ದಾರಲ್ಲ 3 ಜನ, ನೋಡೋಣ ಹೇಳಿ ಯಾರಾದರೂ. ಹೇಳೋಕ್ಕಾಗಲ್ಲ. ನಮ್ಮ ಮೇಲೆ ಮಾತಾಡೋಕ್ಕೇನು ಇಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಚುನಾವಣೆಯಲ್ಲಿ ಅದೇ ಅಣ್ಣ, ರಾಮೇಗೌಡರು ದುಡ್ಡು ಕೊಡಲ್ಲ, ರಾಮೇಗೌಡರು ದುಡ್ಡು ಕೊಡಲ್ಲ, ಅಷ್ಟೇ ಹೇಳ್ತಾ ಇದ್ದಿದ್ದು. ಬೇರೆ ಇನ್ನೇನು ಹೇಳೋಕ್ಕಿಲ್ಲ ಅವ್ರ ಹತ್ರ. ಆದರೆ ದುಡ್ಡಿಗೆ ಯಾಮಾರೋದ್ರು ಜನ. ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ಇಲ್ಲಿರೋದು ನಮ್ಮ ಭವಿಷ್ಯಗಳಾಗೋಗಿದೆ. ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಈ ಮಾಲೂರು ತಾಲೂಕು ಇಷ್ಟೊತ್ತಿಗೆ 20 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. 20 ವರ್ಷದಿಂದ ನಾನು ಏನಾದರೂ ಇಲ್ಲಿ MLA ಆಗಿದ್ರೆ ಇವತ್ತಿದು ಮಿನಿ ಬೆಂಗಳೂರು ಆಗಿರೋದು. ಬೆಂಗಳೂರಿನವ್ರು ಮಾಲೂರು ನೋಡೋಕೆ ಬರಬೇಕಾಗಿತ್ತು. ಆ ಲೆವೆಲ್ಗೆ ಡೆವಲಪ್ ಮಾಡಿರ್ತಾ ಇದ್ದೆ. ಇವತ್ತು ಏನು ಡೆವಲಪ್ಮೆಂಟ್ ಆಗಿದೆ? ಏನಿಲ್ಲ. ಟೌನ್ ಒಳಗೆ ಓಡಾಡೋಕ್ಕೆ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ. UGD ಮಾಡಿದ್ದಾರೆ, ಅದಕ್ಕೆ ನೀರು ಬಿಟ್ಟರೆ ಅಲ್ಲೇ ಆಚೆ ಬರ್ತದೆ. ಕೋಟಿಗಳು ಡ್ರಾ ಮಾಡ್ಕೊಂಡು ಹೋಗ್ಬಿಟ್ರು ಪುಣ್ಯಾತ್ಮರು. 25 ವರ್ಷದಿಂದ ದುಡ್ಡು ಕಟ್ಟಿದ್ರು ಬಡವರು. ಈ ತಾಲೂಕಲ್ಲಿ 2,500 ರೂಪಾಯಿ, 5,000 ರೂಪಾಯಿ ಸೈಟ್ ಕೊಡ್ತೀವಿ ಅಂತ ಹೇಳಿದರು. ಸೈಟ್ ಕೊಟ್ರಾ? 4 ಜನ MLAಗಳು ಬಂದು ಹೋಗ್ಬಿಟ್ರು, ಯಾರೂ ಸೈಟ್ ಕೊಡಿಲ್ಲ. ನಾನು ಹೇಳಿದೆ 10,000 ಜನಕ್ಕೆ ಸೈಟ್ ಕೊಡ್ತೀನಿ, 10,000 ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ. ಇಲ್ಲಾಂದ್ರೆ ನಾನು ಮತ್ತೆ ಚುನಾವಣೆ ಇಲ್ಲ ಅಂತ ಹೇಳಿದೆ. ನಮ್ಮನ್ನು ನಂಬಲ್ಲ. ಯಾಕೆ ನಂಬಿಲ್ಲ ಗೊತ್ತಿಲ್ಲ. ಕೆಲವು ಹೇಳ್ತಾರೆ ಗಾದೆ ಸುಳ್ಳಾದರೂ, ಅದು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತೇಳಿ. ಕುರಿ ಕಷಾಯನ್ನೇ ಅಂತ ನಂಬೋದು, ಕುರಿ ಕಷಾಯನ್ನೇ ನಂಬೋದು. ನಮ್ಮನ್ನು ನಂಬಲ್ಲ. 50,000 ಜನ ಯುವಕರಿಗೆ ಕೆಲಸ ಕೊಡ್ತಕ್ಕಂಥ ಇಂಡಸ್ಟ್ರೀಸ್ ತರ್ತೀನಿ ಅಂತ ಹೇಳ್ದೆ. ಇವತ್ತು ಕುಮಾರಣ್ಣವ್ರು ಇಂಡಸ್ಟ್ರೀಸ್ ಮಿನಿಸ್ಟ್ರು. ನಾನು ಇಲ್ಲಿ MLA ಆಗಿದ್ದರೆ ಎಂತೆಂಥ ಇಂಡಸ್ಟ್ರೀಸ್ ಬಂದಿರೋದು ಗೊತ್ತಾ? ಇವತ್ತು ನಿಮ್ಮ ಮಕ್ಕಳಿಗೆ ಇಲ್ಲೇ ಒಳ್ಳೊಳ್ಳೆ ಇಂಡಸ್ಟ್ರಿ. ಇವತ್ತು ITI ಡಿಪ್ಲೊಮಾ ಅವ್ರಿಗೆ ಕೆಲಸ ಸಿಗ್ತದೆ. ಡಿಗ್ರಿ ಮಾಡಿರೋರಿಗೆ, MBA ಮಾಡಿರೋರಿಗೆ, ಇಂಜಿನಿಯರಿಂಗ್ ಮಾಡಿರೋರು ಕೆಲಸ ಇಲ್ಲ. ಅದರಿಂದ ಇನ್ನೂ ಭಾಳಷ್ಟು ಹಿರಿಯರಲ್ಲಿ ಮಾತಾಡೋರು ಇದ್ದಾರೆ. ಹೇಳ್ತಾ ಹೋದರೆ ಇನ್ನೂ 1 ಅವರ್ ಆಗ್ತಿದೆ. ಬೇಡ, ನಿಮಗೆಲ್ಲ ಗೊತ್ತಿದೆ. ನಾನು ಚುನಾವಣೆಯಲ್ಲಿ ಎಲ್ಲ ಹಳ್ಳಿ ಅಣ್ಣ, ಪ್ರತಿ ಹಳ್ಳಿ ಮನೆ ಒಳಗಡೆ ಹೆಂಗಿದೆ ಇವತ್ತು ಹೇಳ್ತೀನಿ. ಯಾವ ಹಳ್ಳಿಯಲ್ಲಿ, ಯಾವ ಬೀದಿನಲ್ಲಿ ಚರಂಡಿ ಇಲ್ಲ, ಯಾವ ಊರಲ್ಲಿ ಎಷ್ಟು ಮನೆ ಬೇಕಾಗಿದೆ, ಯಾವ ಊರಲ್ಲಿ ಎಷ್ಟು ಸೈಟ್ ಬೇಕಾಗಿದೆ, ಎಲ್ಲ ನನ್ನ ತಲೆಯಲ್ಲಿದೆ. ಆದರೆ ಅವಕಾಶ ಇಲ್ಲ ಕೆಲಸ ಮಾಡೋದಕ್ಕೆ. ಮುಂದಿನ ದಿನಗಳಲ್ಲಿ ಭಗವಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ನೋಡೋಣ. ದೇವರಿದ್ದಾನೆ. ಇವತ್ತು ನೀವೆಲ್ಲ ಅತಿ ಹೆಚ್ಚಿಗೆ ಹಣ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ತಾಲೂಕಿಂದ 50,000 ಜನ ಇವತ್ತು ನಾವು ಮೆಂಬರ್ಶಿಪ್ ಮಾಡ್ತೀವಿ. ನಮ್ಮ JDS ಪಕ್ಷದ ಯುವಕರು ಏನಿದ್ದಾರೆ 50,000 ಜನ ಮಿಸ್ ಕಾಲ್ ಕೊಟ್ಟು ಇವತ್ತು ಮೆಂಬರ್ ಮಾಡ್ತೀವಿ ಅಂತೇಳಿ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ.